ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಮೂಲಂಗಿ ಚಟ್ನಿ ಯಾವ ಥರ ಮಾಡೋದು, ಎಷ್ಟು ಕ್ವಾಂಟಿಟಿ ಅನ್ನೋದು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಬಿಸಿ ಅನ್ನದಲ್ಲಿ ಚಟ್ನಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ನೋಡಿ ಸೂಪರಾಗಿರುತ್ತೆ. ಹಾಗಾದರೆ ಈಗ ಬೇಕಾಗಿರುವ ಪದಾರ್ಥಗಳು ನೋಡೋಣ. ಮೂಲಂಗಿ ಚಟ್ನಿ ಅಂದಮೇಲೆ ಮೂಲಂಗಿ ಇರಲೇಬೇಕಲ್ವಾ? 2 ಮೂಲಂಗಿ, 15 ಗುಂಟೂರು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 3 ಈರುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಜೀರಿಗೆ 1/4 ಟೇಬಲ್ ಸ್ಪೂನ್, ಧನಿಯಾ 1/4 ಟೇಬಲ್ ಸ್ಪೂನ್, ಎಳ್ಳು 1.5 ಟೇಬಲ್ ಸ್ಪೂನ್, ಶೇಂಗಾ ಬೀಜ 2 ಟೇಬಲ್ ಸ್ಪೂನ್, ಬ್ಯಾಡಿಗೆ ಮೆಣಸಿನ್ಕಾಯಿ 2, ಕಲರ್ ಕೊಟ್ಟು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಸೊ ಅದಕ್ಕೋಸ್ಕರ 2, ಕಲ್ಲುಪ್ಪು 1 ಸ್ಪೂನ್. ಈಗ ಕಟ್ ಮಾಡೋ ಪ್ರೋಸೆಸ್ ನೋಡೋಣ. ನಾವು ಈ ಥರ ದಪ್ಪ ಪೀಸಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು. ಮೆಣಸಿನಕಾಯಿ ಈ ಥರ ತುಂಡಾಗಿ ಮುರಿರಿ, ನಾವು ಕುಟ್ಟಿದಾಗ ಈಸಿ ಆಗುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿ ಕಟ್ ಮಾಡಿದರೆ ಒಂದು ದಿಕ್ಕಿಗೆ ಹೋಯಿತು, ಇನ್ನೊಂದು ನಾನೇನು ಕಡಿಮೆ ಅಂತ ಇನ್ನೊಂದು ದಿಕ್ಕಿಗೆ ಹೋಯಿತು ನೋಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಶೇಂಗಾ ಬೀಜ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನೆಕ್ಸ್ಟು ಧನಿಯಾ ಜೀರಿಗೆ ನಾವು 1/4 ಟೇಬಲ್ ಸ್ಪೂನ್ ತಗೊಂಡಿದ್ವಲ್ಲ ಹಾಕಿ ಸ್ವಲ್ಪ ಅರ್ಧ ಸೆಕೆಂಡು ಹುರ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ, ಕಲರ್ ಚೇಂಜ್ ಆಗಬಾರ್ದು. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡಿ ಹುರಿಬೇಕು. ನಮ್ಮ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆದರೆ ಚಟ್ನಿ ಕರ್ರಾಗಿ ಬರುತ್ತೆ. ಇಲ್ಲಿ ನಾನು ಈರುಳ್ಳಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡಿರುವ ಮೂಲಂಗಿ ಪೀಸಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲ್ಲುಪ್ಪು 1 ಸ್ಪೂನ್ ತಗೊಂಡಿದ್ವಲ್ಲ ಅದು ಈ ಟೈಮಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೂಲಂಗಿ ಬಂದು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಲಾಸ್ಟಲ್ಲಿ ಎಳ್ಳು ಸೇರಿಸ್ತಾ ಇದ್ದೀನಿ. ಫಸ್ಟ್ ಯಾಕೆ ಸೇರಿಸಿಲ್ಲ ಅಂದರೆ ಎಳ್ಳು ಬೇಗ ಸೀದೋಗುತ್ತೆ, ಸೊ ಅದಕ್ಕೋಸ್ಕರ ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಹುಣಸೆಹಣ್ಣು ಸಣ್ಣ ನೆಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ರೋಸ್ಟ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಈ ಥರ ಒಳಕಲ್ಲಲ್ಲಿ ನಾವು ಕುಟ್ಟಬೇಕು. ಹೆಸರೇ ಒಳಕಲ್ಲು ಚಟ್ನಿ ಅಲ್ವಾ, ಸೊ ಅದಕ್ಕೋಸ್ಕರ ಕುಟ್ಟಿದರೆ ಚೆನ್ನಾಗಿದೆ. ನೀವು ಮಿಕ್ಸಿಯಲ್ಲಿ ರುಬ್ಬಿದರೆ ಆ ಟೇಸ್ಟ್ ಬರೋಲ್ಲ. ಈ ಥರ ಕುಟ್ಟೋಣ. ನಾನು ಸ್ವಲ್ಪ ಚಿಕ್ಕದಲ್ವಾ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿ ಕುಟ್ತಾಯಿದ್ದೆ. ಈ ಚಟ್ನಿ ಬಂದು ನಮಗೆ ತರಿ ಇರಬೇಕು. ತರಿ ಇದ್ರೇ ಚೆನ್ನಾಗಿರುತ್ತೆ. ನೈಸಾಗಿ ಮಾತ್ರ ಯಾವುದೇ ಕಾರಣಕ್ಕೆ ರುಬ್ಬಬೇಡಿ. ನೋಡ್ತಾ ಇದ್ರಲ್ಲ, ಇಲ್ಲಿ ರುಬ್ಬಿದಾಗ ಆ ಎಳ್ಳು ಆಮೇಲೆ ಶೇಂಗಾ ಬೀಜ ಹಾಕಿ ರುಬ್ತಾ ಇದ್ದೀವಲ್ಲ, ಆ ಘಮ ಸ್ಮೆಲ್ ಅನ್ನೋದು ತಿನ್ನಬೇಕು ಅನಿಸ್ದಂಗೆ ಬರ್ತಾಯಿತ್ತು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಸಿಂಪಲ್ ಪ್ರೋಸೆಸ್, ಏನೂ ಇಲ್ಲ. ಮೂಲಂಗಿ ಇದ್ದರೆ ಸಾಕು, ಎಲ್ಲ ಮನೇಲಿರೋ ಐಟಮ್ಸ್ ಅಲ್ವಾ. ಈ ಥರ ಈಸಿಯಾಗಿ ಮಾಡಿಕೊಂಡ್ರೆ ಎಷ್ಟು ಸೂಪರಾಗಿರುತ್ತೆ ನೋಡಿ. ಈಗ ರುಬ್ಬೋದಾಗಿದೆ. ಈಗ 2 ಮೂಲಂಗಿಗೆ 1 ಮುದ್ದೆ ಅಷ್ಟು ಸೈಜ್ ಚಟ್ನಿ ಆಗಿದೆ ನೋಡಿ. ನೋಡ್ತಾ ಇದ್ರಲ್ಲ ನೋಡಿ, ತರಿ ಇರಬೇಕು ಯಾವತ್ತೂ. ಈಗ ಈ ಚಟ್ನಿಗೆ ಫೈನಲಾಗಿ ಒಗ್ಗರಣೆ ಅನ್ನೋದು ಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಉದ್ದಿನಕಾಳು, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಒಗ್ಗರಣೆ ಆದಮೇಲೆ ಈ ಚಟ್ನಿಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದರೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಚಿಟಪಟ ಸೌಂಡು ಬರ್ಸೋಣ. ಚಿಟಪಟ ಸೌಂಡು ಬಂದ ಮೇಲೆ 1/4 ಟೇಬಲ್ ಸ್ಪೂನ್ ಉದ್ದಿನಕಾಳು, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನಮಗೆ ಮೆಣಸಿನ್ಕಾಯಿ ಬಂದು ಕಲರ್ ಚೇಂಜ್ ಆಗಬಾರ್ದು, ಕಪ್ಪಾಗಬಾರ್ದು. 1-2 ನಿಮಿಷ ಮಿಕ್ಸ್ ಮಾಡಿದರೆ ಒಗ್ಗರಣೆ ರೆಡಿ ಆಯ್ತಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ನಮ್ಮ ಚಟ್ನಿಯಲ್ಲಿ ಸೇರಿಸ್ಕೊಳ್ಳೋಣ ನೋಡಿ. ಈಗ ನಿಮಗೆ ಡೌಟ್ ಇರುತ್ತೆ, ಇಷ್ಟು ಆಯಿಲ್ ಹಾಕಿದಾರಲ್ಲ ಅಂತ ನಿಮಗೆ ಡೌಟ್ ಬರುತ್ತಲ್ಲ. ಮಿಕ್ಸ್ ಮಾಡಿದ ಮೇಲೆ ಅಷ್ಟು ಆಯಿಲ್ ನಮಗೆ ಕಾಣಿಸೋದಿಲ್ಲ. ಆಮೇಲೆ ನಾವು ರುಬ್ಬಿದಾಗ
ಈ ನೀರು ಅನ್ನೋದು ನೀರು ಹಾಕಿಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿದರೆ ನೀವು 1 ವಾರ ಸ್ಟೋರ್ ಮಾಡಿದ್ರೂ ಕೆಡಲ್ಲ. ನೀವು ಮಕ್ಕಳು ಹಾಸ್ಟೆಲಲ್ಲಿ ಇದ್ರೂ ಕೊಡ್ಬೋದು, 1 ವಾರ ಇಟ್ಕೊಂಡು ತಿನ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ, ಕಲರ್ಫುಲ್ ಇದೆಯಲ್ಲ, ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ. ಈಗ ಟೇಸ್ಟ್ ಮಾಡೋ ಟೈಮ್ ಬಂತು. ಸೊ ಅದಕ್ಕೋಸ್ಕರ ನಾನು ಬಿಸಿ ಬಿಸಿ ಅನ್ನ, ನೋಡಿ ಹೊಗೆ ಹೆಂಗೆ ಬರ್ತಾಯಿದೆ, ಬಿಸಿ ಬಿಸಿ ಅನ್ನ ಹಾಕಿ ಆ ಚಟ್ನಿ 1 ಸ್ಪೂನ್ ಹಾಕ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಘೀ ಹಾಕ್ಕೊಂಡು ಕಳಿಸ್ತಾ ತಿಂತಾಯಿದ್ರೆ ಇರುತ್ತೆ ನೋಡಿ, ಸೂಪರಾಗಿರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೊಟ್ಟರೆ ಲಂಚ್ ಬಾಕ್ಸ್ ಖಾಲಿ ಆಗುತ್ತೆ. ಆಮೇಲೆ ನೀವು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ತರಕಾರಿ ಇಲ್ಲದೆ ಟೈಮಲ್ಲಿ ಈ ಥರ ಮಾಡಿ ಸೂಪರಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ಬ್ಲಾಗ್ಸ್. ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ.